ಟಿಡಿ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ಇಲ್ಲಿ ಬಂದಮೇಲೆ ಸರ್ ಹೇಳ್ಕೊಡೋದು ನೋಡಿ ನನಗೆ ಇಂಟ್ರೆಸ್ಟು ಕಾನ್ಸಂಟ್ರೇಟ್ ಎಲ್ಲ ಬಂದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ಶೇರ್ ಮಾರ್ಕೆಟ್ನಲ್ಲಿ ಇದ್ರಲ್ಲಿ ಭವಿಷ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲೇ ಕನ್ನಡಿಗರವರೇ ಮನೋಜ್ ಸರ್ ಅವರು ತುಂಬ ಕಮ್ಮಿಯಲ್ಲಿ ಬರೀ 6,000ದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಗೋಲ್ಡ್ ಟ್ರೈನಿಂಗ್ ಅಂತ ಸಖತ್ ಚೆನ್ನಾಗಿದೆ. ಮನೋಜ್ ಸರ್ ಮತ್ತು ಅವ್ರ ಟೀಮ್ ತುಂಬಾ ಸಪೋರ್ಟ್ ಮಾಡಿ ತುಂಬಾ ನಮಗೆ ನಾಲೆಜ್ ಎಲ್ಲ ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು MBBS ಓದ್ತಾ ಇದ್ದೀನಿ. ನನಗೆ ಜಾಬ್ ಸಿಗೋದು ತುಂಬ ದಿನ ಆಗುತ್ತೆ. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗದಿರ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ದುಡಿಯೋಕ್ಕೆ ಇಲ್ಲಿ ಕಲಿಯೋಕ್ಕೆ ಬಂದಿದ್ದೀನಿ. 3 ಡೇಸ್ ನಮಗೆ ಬೆನಿಫಿಟ್ ಸಿಕ್ಕಿದೆ. ಲೈಕ್ ಎಲ್ಲರೂ ಟಿ ಡಿ ಅಕಾಡೆಮಿಗೆ ಬನ್ನಿ, ಪಕ್ಕಾ ಪ್ರಾಫಿಟ್ ಮಾಡ್ಬೋದು. ತುಂಬಾ ಕಾನ್ಫಿಡೆಂಟ್ ಬಂತು ಟಿ ಡಿ ಅಕಾಡೆಮಿಗೆ ಬಂದು. ಆಲ್ಮೋಸ್ಟ್ 1.5 ಇಯರ್ಸಿಂದ ಟ್ರೇಡ್ ಮಾಡ್ತಾಯಿದ್ರು, ಇಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಈ 3 ದಿನ ಏನು ನಡೆದಿದೆ ಕ್ಲಾಸು ತುಂಬ ಇನ್ಫಾರ್ಮೇಟಿವ್ಗಿಂತ ಲೈಕ್ ಇಟ್ ವಾಸ್ ಅ ನಾಲೆಜಬಲ್ ಕ್ಲಾಸ್ ಆಗಿತ್ತು. ಇವಾಗ ನಮ್ಮ ಕರ್ತವ್ಯ ಮುಗಿದಿದೆ ಆ್ಯಂಡ್ ನಮ್ಮ ಟ್ರೈನರ್ಗಳ ಕರ್ತವ್ಯ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಸಂಸ್ಥೆಯಲ್ಲಿ 45 ಜನ ಟ್ರೈನರ್ಗಳಿದ್ದಾರೆ. 5 ಬ್ರ್ಯಾಂಚ್ಗಳನ್ನು ಒಳಗೊಂಡಿದೆ. ಕರ್ನಾಟಕದ ಪ್ರತಿ ಮನೆಯಲ್ಲೂ ಒಬ್ಬರು ಟ್ರೇಡರ್ ಬರಬೇಕು. ಯಾಕಂದರೆ ಗುಜರಾತ್, ಮಹಾರಾಷ್ಟ್ರದಲ್ಲಿ ಮನೆಯಲ್ಲೂ ಶೇರ್ ಮಾರ್ಕೆಟ್ ಕಲ್ತಿರೋರು ಇದ್ದಾರೆ. ಅಮೇರಿಕಾದಲ್ಲಿ 60% ಜನ ಶೇರ್ ಮಾರ್ಕೆಟಲ್ಲಿದ್ದಾರೆ. ಭಾರತದಲ್ಲಿ ಇನ್ನೂ 4% ಇರೋದು. ಅರ್ಥ ಮಾಡ್ಕೊಳ್ಳಿ, ಭಾರತದಲ್ಲೇನಾದ್ರು 60% ಬಂದರೆ ಇಂಡಿಯಾ ಎಲ್ಲಿರ್ತದೆ? ಇಟ್ ವಿಲ್ ಬಿಕಮ್ ಸೂಪರ್ ಪವರ್, ಇಟ್ ವಿಲ್ ಬಿಕಮ್ ನಂಬರ್ 1 ಎಕಾನಮಿ ಇನ್ ದ ವರ್ಲ್ಡ್. ಸೊ ಅದೆಲ್ಲ ಆಗಬೇಕಂದ್ರೆ ನಿಮ್ಮಿಂದ ಸಾಧ್ಯ ಇದೆ. ನೀವು ನಿಮ್ಗೆ ಗೊತ್ತಿರೋ ವಿದ್ಯೆನ ಸ್ಪ್ರೆಡ್ ಮಾಡಿ ಹೆಚ್ಚಾಗಿ ಶೇರ್ ಮಾರ್ಕೆಟಿಗೆ ಬರೋದ್ರಿಂದ ನಮ್ಮ ದೇಶದ ಶೇರ್ ಮಾರ್ಕೆಟ್ ಇನ್ನೂ ಮೇಲಕ್ಕೆ ಹೋಗುತ್ತೆ. ಸೊ ದಿಸ್ ಇಸ್ ದ ಓನ್ಲಿ ಬಿಸ್ನೆಸ್ ಇನ್ ದ ವರ್ಲ್ಡ್ ವೇರ್ ಇಫ್ ಕಾಂಪಿಟೇಷನ್ ಕಮ್ಸ್ ಯು ವಿಲ್ ಗ್ರೋ. ಎಷ್ಟು ಜನ ಶೇರ್ ಮಾರ್ಕೆಟ್ ಒಳಗಡೆ ಬರ್ತಾರೋ ಅಷ್ಟು ಒಳ್ಳೆಯದು. ಯಾರಿಗೆ ಆಲ್ರೆಡಿ ಬಂದು ಚೇರ್ ಹಾಕ್ಕೊಂಡು ಕೂತಿರ್ತಾರಲ್ಲ ಅವ್ರಿಗೆ ಒಳ್ಳೆಯದು. ಆಲ್ರೆಡಿ ನಾವೆಲ್ಲ ಆ್ಯಪಲ್ಲು ಅದೆಲ್ಲ ತೊಗೊಂಡು ಇಟ್ಕೊಂಡಿರ್ತೀವಲ್ಲ. ಹೊಸಬ್ರು ಬಂದವಾಗ ನಮ್ಮ ಹತ್ರ ತಾನೇ ಆ್ಯಪಲ್ ತೊಗೋಬೇಕು. ಆಲ್ರೆಡಿ ನಮ್ಮ ಹತ್ರ ಶೇರ್ಸ್ ತಾನೇ ಇದೆ, ಅದನ್ನು ನಾವು ಮಾರ್ಕೊಂಡ್ರೆ ದುಡ್ಡಾಗುತ್ತಲ್ಲ. ಸೊ ದಿಸ್ ಇಸ್ ದ ಓನ್ಲಿ ಬಿಸ್ನೆಸ್ ಇನ್ ದ ವರ್ಲ್ಡ್ ವೇರ್ ಇಫ್ ಕಾಂಪಿಟೇಷನ್ ಕಮ್ಸ್ ಯು ವಿಲ್ ಗ್ರೋ. ಕರ್ನಾಟಕದಲ್ಲಿ ಎಷ್ಟೋ ಜನ ಮನೇಲಿ ಕೂತ್ಕೊಂಡು ಸುಮ್ಮನೆ ಚಿಂಟು ಗ್ಯಾಂಗ್ ಜೊತೆ ಸೇರಿಕೊಂಡು ದಿನಕ್ಕೆ 5,000 10,000 ಕಳ್ಕೊತಾರೆ. ಬನ್ನಿ ಕಲ್ತ್ಕೊಳ್ಳಿ ಅಂದರೆ ಈಗೋ ಪ್ರಾಬ್ಲಮ್ ಇದೆ. ನಾವೇನು ಕಲಿಯೋಣ, ಇಲ್ಲೇನು ಬರೋಣ ಅಂತ. ಸೊ ಅವ್ರಿಗೆ ಈಗೋ ಬಿಟ್ಟು ಇಲ್ಲಿ ಬರಬೇಕಂದ್ರೆ ನಿಮ್ಮ ಒಂದು ಪ್ರಯತ್ನ ಏನು ಅನ್ನಿಸ್ತು ಈ ಪ್ರೋಗ್ರಾಮ್ ಅಂತ ಆನೆಸ್ಟಾಗಿ ಫೀಡ್ಬ್ಯಾಕ್ ಕೊಡಿ. ದಿಸ್ ವಿಲ್ ಹೆಲ್ಪ್ ಮೆನಿ ಪೀಪಲ್ ಇನ್ ಕರ್ನಾಟಕ ಹೂ ಈಸ್ ಕಂಟಿನ್ಯೂಸ್ಲಿ ಲೂಸಿಂಗ್ ಮನಿ ಆ್ಯಂಡ್ ಹೋಪ್ಸೇ ಹೋಗ್ಬಿಟ್ಟಿದೆ ಅವ್ರಿಗೆ. ಅಯ್ಯೋ ಬಿಡಿ ಸರ್, ಶೇರ್ ಮಾರ್ಕೆಟ್ ಲಾಸಾ ಪ್ರಾಫಿಟಾ? ಬಟ್ ಯಾಕೆ ಜನ ಇನ್ನೂ ಇದು ಜೂಜ್ ಅಂತ ಕರೀತಾರೆ? ಎನಿ ರೀಸನ್? ನಾಲೆಜ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಗೊತ್ತಿರೋದು ಒಂದೇ, 5 ಮಿನಿಟ್ಸ್ ಕ್ಯಾಂಡ್ಲ್ ಹಾಕೋ, ಅಲರ್ಟ್ ಕ್ಯಾಂಡ್ಲ್ ಏನೋ ಹಾಕ್ಕೊಳ್ಳೋದು, 5 ಮಿನಿಟ್ಸ್ ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ ಹೋಗೋದು, ಕಳ್ಕೊಳ್ಳೋದು. ಸೊ ಓವರ್ ಟು ಯು. ಮುಂಚೆ ನಮ್ಮ ಬ್ರದರ್ ಬಂದಿದ್ರು ಇಲ್ಲಿ. ಸೊ ಅವ್ರ ಮುಖಾಂತರ ನನಗೆ ಈ ಟಿ ಡಿ ಬಗ್ಗೆ ಗೊತ್ತಾಯಿತು. ಸೊ ಅವ್ರು ನನಗೆ ಹೇಳ್ಕೊಡ್ತೀನಿ ಅಂದರೆ ನಂಗೆ ಅಂಥ ಇಂಟ್ರೆಸ್ಟ್ ಏನು ಬರ್ತಾ ಇರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಸರ್ ಹೇಳ್ಕೊಡೋದು ನೋಡಿ ನನಗೆ ಇಂಟ್ರೆಸ್ಟು ಕಾನ್ಸಂಟ್ರೇಟ್ ಎಲ್ಲ ಬಂದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ಶೇರ್ ಮಾರ್ಕೆಟ್ನಲ್ಲಿ ಇದ್ರಲ್ಲಿ ಭವಿಷ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಬಂದ ಮೇಲಿಂದ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಆಗಿದೆ ನಂದು ಸ್ಟಾಕ್ ಮಾರ್ಕೆಟಲ್ಲಿ. ಫಸ್ಟ್ ಮುಂಚೆ ಹೆಂಗಿತ್ತು ಅಂತಂದರೆ 1 ವರ್ಷ ಆಯಿತು ಮಾಡಿ. ಬಟ್ ಈಗೆಲ್ಲ ಮನೋಜ್ ಸರ್ ತಿಳಿಸಿದ ಮೇಲೆ ಯಾಕೋ ಒಂಥರ ಹೋಪ್ ಬರ್ತಾ ಇದೆ. ಸೊ ಟಿ ಡಿ ಅಕಾಡೆಮಿ ಹೀಗೆ ಮುಂದುವರಿಲಿ, ಹೀಗೆ ವಿದ್ಯಾರ್ಥಿಗಳು ಬಂದು ಸ್ಟಾಕ್ ಮಾರ್ಕೆಟ್ ಮಾಡಲಿ ಅಂತೇಳಿ ನನ್ನ ಅಭಿಪ್ರಾಯ. ನಾವು ಮೊದಲು ಬರೀ SIP ಮತ್ತು ಮ್ಯೂಚುವಲ್ ಫಂಡ್ ತೊಗೊಳ್ತಾ ಇದ್ವಿ. ಅಷ್ಟು ಅದೃಷ್ಟ ಜ್ಞಾನ ಇದ್ದಿದ್ದು ನಮಗೆ. ಸೊ ಇಲ್ಲಿಗೆ ಬಂದಮೇಲೆ ನಮಗೆ ಶೇರ್ ಮಾರ್ಕೆಟಲ್ಲಿ ಹೇಗೆ ವ್ಯವಹಾರ ಮಾಡಬೇಕು, ಬೈಯಿಂಗ್ ಹೆಂಗೆ, ಸೆಲ್ಲಿಂಗ್ ಹೆಂಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮನೋಜ್ ಅವರು. ಸೊ ನಾನು ಇದ್ರ ಮುಂದೆ ಇನ್ನೂ 4 ದಿನ ಕ್ಲಾಸ್ಗಳಿದೆ, ಅದ್ರ ಮುಂದೆ ಬಂದು ಕಲ್ತ್ಕೊಂಡು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಬಯಸ್ತೀವಿ ನಾವು. ಥ್ಯಾಂಕ್ ಯು. ನಮಗೆ ಹೇಳ್ಬೇಕಂದ್ರೆ ಏನೂ ಗೊತ್ತಿರಲಿಲ್ಲ. ನಾವು ಯೂಟ್ಯೂಬ್ ನೋಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದು. ಈಗ ನಾನು ಕಲ್ತಿದ್ದೀನಿ, ನನ್ನ ಮಕ್ಕಳಿಗೂ ಕಲಿಸ್ಬೇಕು ಅಂತ ಅನಿಸಿದೆ. ಮುಂದೆ ಇದರಲ್ಲಿ ನಾನು ಮುಂದುವರ್ಸ್ಕೊಂಡು ಹೋಗಬೇಕು, ಇದರಲ್ಲಿ ನಾನು ಇರಬೇಕು ಅಂತ ಅನಿಸಿದೆ. ನಮಸ್ಕಾರ, ನನ್ನ ಹೆಸರು ಹೃದಯ ಅಂತ. ಆ್ಯಕ್ಚುಲಿ ನಾನೇನಕ್ಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ನಾನು MBBS ಓದ್ತಾ ಇದ್ದೀನಿ. ನನಗೆ ಜಾಬ್ ಸಿಗೋದು ತುಂಬ ದಿನ ಆಗುತ್ತೆ. ಅಂದರೆ ನಾವು ಒಂದು 10 ವರ್ಷ ಓದಬೇಕಾಗುತ್ತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗದಿರ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ದುಡಿಯೋಕ್ಕೆ ಇಲ್ಲಿ ಕಲಿಯೋಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿನಾಯಕ್ ಅಂತ, ಯಾದಗಿರಿ ಡಿಸ್ಟ್ರಿಕ್ಟ್ ಶಿವಪುರ ತಾಲೂಕಿಂದ ಬಂದಿರೋದು. ಮೊದಲಿಂದನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸೊ ಏನು ಮಾಡ್ತಾಯಿದ್ವಿ, ಅಷ್ಟೊಂದು ಲಾಸು ಗೇನ್ ಆಗ್ತಾಯಿತ್ತು. ಸುಮ್ಮನೆ ಹೊರಗಡೆ ದುಡ್ಡು ಕಳ್ಕೊಳ್ಳೋ ಬದಲು ಒಂದು ಸರಿ ಟ್ರೈ ಮಾಡಿದ್ರಾಯ್ತು ಅಂತ ಬಂದ್ವಿ. ಸೊ
ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇದರಲ್ಲಿ ಈ ಥರ ಸ್ಟ್ರಾಟರ್ಜಿ ಮಾಡಿದರೆ ನಾವು ಎಷ್ಟು ಮುಂದೆ ಹೋಗ್ಬೋದು ಅಂತ ಸರ್ ಚೆನ್ನಾಗೆಲ್ಲ ಹೇಳ್ಕೊಟ್ರು. ಇನ್ ಕೇಸ್ ಯಾರಾದರೂ ಫ್ರೀ ಇದ್ದರೆ ಒನ್ಸ್ ಟ್ರೈ ಮಾಡಿ ನೋಡಿ ಎಷ್ಟು ನಾಲೆಜ್ ಸಿಗುತ್ತೆ ಅಂತ ನಿಮ್ಗೆ ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಉಮೇರಾ ಸುಲ್ತಾನ್ ಅಂತ. ನಾನು ಬೆಂಗಳೂರಿಂದ. ನನಗೆ ಟ್ರೈನಿಂಗ್ ಮಾಡಬೇಕು, ಸ್ಟಾಕ್ ಇದರಲ್ಲಿ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಯೂಟ್ಯೂಬಿಂದ ಗೊತ್ತಾಯಿತು ಸರ್ ಬಗ್ಗೆ. ತುಂಬ ಗುಡ್ ಎಕ್ಸ್ಪೀರಿಯೆನ್ಸ್ ಇತ್ತು. ಸರ್ ಚೆನ್ನಾಗಿ ಹೇಳ್ಕೊಟ್ರು. ಮಾಡ್ತೀನಿ ಮತ್ತು ಅಚೀವ್ ಮಾಡ್ತೀನಿ ಇದರಲ್ಲಿ. ಮತ್ತು ಎಸ್ಪೆಷಲಿ ಫಾರ್ ದ ಲೇಡೀಸ್ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ, ಮೀನ್ಸ್ ಹೌಸ್ ವೈಫ್, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಅರ್ನ್. ಲೈಕ್ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ವಿತ್ ಪ್ರಾಪರ್ ನಾಲೆಜ್, ಯು ಕ್ಯಾನ್ ಅರ್ನ್ ದ ಮನೆ ಕೂತ್ಕೊಂಡು ಮಾಡ್ಬೋದು, ತುಂಬ ಅಚೀವ್ ಮಾಡ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಶ್ರವಣ್ ಅಂತ, ಮಂಗಳೂರಿಂದ ಬಂದಿದ್ದೀನಿ. ನನಗೆ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇತ್ತು, ಬಟ್ ಇನ್ಡೆಪ್ತ್ ನಾಲೆಜ್ ಇರಲಿಲ್ಲ. ಸರ್ ಚೆನ್ನಾಗಿ ಟ್ರೇಡಿಂಗನ್ನು, ಅದರಲ್ಲಿ ಆಪ್ಷನ್ಸನ್ನು ತುಂಬ ಚೆನ್ನಾಗಿ ಕಲಿಸರು. ಅವ್ರು ಹೇಳ್ತಾರೆ ಎಂಪ್ಲಾಯೀಸ್ಗೆ ರಿಟೈರ್ಮೆಂಟ್ ಇದೆ, ಬಟ್ ಟ್ರೇಡರ್ಸ್ಗೆ ರಿಟೈರ್ಮೆಂಟ್ ಇಲ್ಲ. ಲೈಫ್ ಲಾಂಗ್ ನಮಗೆ ಒಂದು ಈ ವಿದ್ಯೆ ಯಾವಾಗಲೂ ಬರುತ್ತೆ. ಯಾವ ಎಂಪ್ಲಾಯ್ ಆದರೂ ರಿಟೈರ್ಡ್ ಆಗಿ ಮನೆಯಲ್ಲಿ ಕೂರ್ಬೋದು, ಟ್ರೇಡರ್ 60 ವರ್ಷ ಆದರೂ ದುಡಿತಾ ಇರ್ತಾನೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದನ್ನು ಚೆನ್ನಾಗಿ ಕಲಿಸ್ಕೊಟ್ಟು, ಈವನ್ ಇನ್ಡೆಪ್ತ್ ನಾಲೆಜ್ ಇಕ್ವಿಟಿ ಆಪ್ಷನ್ಸನ್ನು ತುಂಬ ಚೆನ್ನಾಗಿ ಹೆಡ್ಜಿಂಗ್ ಕಲಿಸ್ಕೊಟ್ಟಿದ್ದಾರೆ. ಸೊ ತುಂಬ ಧನ್ಯವಾದಗಳು ಸರ್ಗೆ. ಇಲ್ಲಿ ಬಂದು ಸಾರ್ಥಕವಾಗಿದೆ. ಈ ಅಕಾಡೆಮಿಯಲ್ಲಿ ಎಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದನ್ನು ನಮಗೆಲ್ಲ ಅರ್ಥ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಕೂರಿಕ್ ಅಂತ, ಕೂರ್ಗಿಂದ ಬಂದಿದ್ದೀನಿ. ನನಗೆ ಹೆಜ್ಜಿಂಗ್ದ ನಾಲೆಜ್ ಬೇಕಿತ್ತು, ಸೊ ನಾಲೆಜ್ ತೊಗೊಂಡಿದ್ದೀನಿ, ಇನ್ನು ಹೆಜ್ ಮಾಡಿ ನೋಡಬೇಕಷ್ಟೇ. ಹಲೋ, ನನ್ನ ಹೆಸರು ಜಸ್ಸಿಂತ ಅಂತ. ನಮ್ಮದು ಹೌಸ್ ವೈಫು. ಅಂದರೆ ಟಿ ಡಿ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಸರ್ ಎಷ್ಟು ದಿವಸ. ಅಂದರೆ ಯೂಟ್ಯೂಬ್ ನೋಡ್ಕೊಂಡ್ಮೇಲೆ ಇದ್ರ ಬಗ್ಗೆ ಗೊತ್ತಾಯಿತು. ಮನೋಜ್ ಸರ್ ಮತ್ತು ಅವ್ರ ಟೀಮ್ ತುಂಬಾ ಸಪೋರ್ಟ್ ಮಾಡಿ, ತುಂಬಾ ನಮಗೆ ನಾಲೆಜ್ ಎಲ್ಲ ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಟಿ ಡಿ ಅಕಾಡೆಮಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಟಿ ಡಿ ಅಕಾಡೆಮಿ ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾನು ಬಂದಿರೋದು ಬೀದರಿಂದ. ನಾನು ಬರೀ ಪುಟ್ಟು ಮತ್ತು ಬೈ ಕಾಲ್ ಅಂತ ಅಷ್ಟೇ ಗೊತ್ತಿತ್ತು ನನಗೆ ಶೇರ್ ಮಾರ್ಕೆಟಲ್ಲಿ. ಇಲ್ಲಿ ಬಂದಮೇಲೆ ನಾನು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ. ಸುಮಾರು ಬೇರೆ ಕಡೆ ಎಲ್ಲ ದುಡ್ಡು ಜಾಸ್ತಿ ಹೇಳ್ತಾ ಇದ್ರು, ಬಟ್ ನಮ್ಮ ಕರ್ನಾಟಕದಲ್ಲೇ ಕನ್ನಡಿಗರವರೇ ಮನೋಜ್ ಸರ್ ಅವರು ತುಂಬ ಕಮ್ಮಿಯಲ್ಲಿ ಬರೀ 6,000ದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಗೋಲ್ಡ್ ಟ್ರೈನಿಂಗ್ ಅಂತ ಸಖತ್ ಚೆನ್ನಾಗಿದೆ. ಏನಕ್ಕಂದರೆ ನಮ್ಗೆ ಏನೋ ಇದರಲ್ಲಿ ನಾಲೆಜ್ ಇರಲಿಲ್ಲ, ಬಟ್ ಇವಾಗ ಏನೇನು ನಾಲೆಜು ಮತ್ತು ಎದರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು, ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಫಂಡಮೆಂಟಲ್ ಹೆಂಗೆ ಮಾಡಬೇಕು, ಆಕ್ಷನ್ ಹೆಂಗೆ ಮಾಡಬೇಕು ಅಂತ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಇನ್ನೊಂದು, ಈ ಬೆಂಗಳೂರು ನಮ್ಮ ಬರೋಕ್ಕೆ, ಬೀದರಿಂದ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬೀದರಲ್ಲೇ ಒಂದು ಇವ್ರದ್ದು ಆಫೀಸ್ ಓಪನ್ ಮಾಡಿದ್ರೆ ಅಲ್ಲಿರೋ ನಮ್ಮ ಎಲ್ಲ ಯುವಕರಿಗೆ, ಯಂಗಿಸ್ಟರ್ ಅವ್ರಿಗೆ, ಅದೇ ಥರ ನಮ್ಮ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಮತ್ತು ಏರ್ಫೋರ್ಸ್ ಸ್ಟೇಷನ್ ಅವ್ರಿಗೆ ಎಲ್ರಿಗೂ ಇದರ ನಾಲೆಜ್ ಬಂದು ಅವರೆಲ್ಲ ಮನೆಗೆ ಯಾವ ಥರ ಟ್ರೇಡಿಂಗ್ ಮಾಡಬೇಕು ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕಂತೇಳಿ ನಾನು ಅವ್ರಿಗೆ ಮತ್ತೊಂದು ಸರ್ತಿ ರಿಕ್ವೆಸ್ಟ್ ಮಾಡಿಕೊಂಡು ಮನೋಜ್ ಸರ್ಗೆ ನಮ್ಮ ಬೀದರಲ್ಲಿ ಆಫೀಸ್ ಓಪನ್ ಮಾಡಬೇಕು, ನಾನು ಬೇಕಾದರೆ ಏನು ಬೇಕಾದ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು KR ಕುಮಾರು, ಕೆನರಾ ಬ್ಯಾಂಕ್ ರಿಟೈರ್ಡ್, ವಿಜಯನಗರದಲ್ಲಿ ವಾಸ ಇದ್ದೀನಿ. ಸುಮಾರು 7-8 ವರ್ಷದಿಂದ ನನಗೆ ಸ್ವಲ್ಪ ಶೇರ್ ಬಗ್ಗೆ ಗೊತ್ತು. ಎಲ್ಲ ಶೇರ್ ಬೈ ಮಾಡೋದು ತೊಗೊಳೋದು ಮಾತ್ರ ಮಾಡ್ತಾಯಿದ್ದೆ. ಆದರೆ ಈಗ ಆಪ್ಷನಲ್ಲಿ ಇದರಲ್ಲೇ ಆಡೋಣ ಅಂತ ಇದು ಮಾಡ್ತಾಯಿದ್ದೆ. ಆದರೂ ಆಡ್ತಾಯಿದ್ದೀನಿ. ಸ್ವಲ್ಪ ಒಂದು 50-60 ಸಾವಿರ ಲಾಸ್ ಮಾಡ್ಕೊಂಡೆ. ಈಗ ಅದಕ್ಕೋಸ್ಕರ ಕಲಿತು ಇದನ್ನು ಸ್ಟಡಿ ಮಾಡೋಣ ಅಂತ ಶುರು ಮಾಡಿದ್ದೆ. ನನ್ನ ಹೆಸರು ವೀಣಾ ಅಂತ. ತುಂಬಾ ಕಾನ್ಫಿಡೆಂಟ್ ಬಂತು ಟಿ ಡಿ ಅಕಾಡೆಮಿಗೆ ಬಂದು. ಆಲ್ಮೋಸ್ಟ್ 1.5 ಇಯರ್ಸಿಂದ ಟ್ರೇಡ್ ಮಾಡ್ತಾಯಿದ್ರು, ಇಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಇವಾಗ ನಾವು ಅರ್ನ್ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಹಲೋ, ನನ್ನ ಹೆಸರು ಸಂಜಿತ್ ಅಂತ. ಸೊ ನನಗೆ ಆ್ಯಕ್ಚುಲಿ ಟ್ರೇಡಿಂಗು ನನಗಷ್ಟು ಐಡಿಯಾ ಇರಲಿಲ್ಲ. ತುಂಬ ವರ್ಷದಿಂದ ಮ್ಯೂಚುವಲ್ ಫಂಡ್ಸು, ಆಮೇಲೆ ಕ್ರಿಪ್ಟೋ ಕರೆನ್ಸಿ, ಅದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತಿದ್ದೆ. ಸೊ ಯಾರು ಈ ಬೆಂಗಳೂರಲ್ಲಿ ಈ ಥರ ಫಿಸಿಕಲ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಅಂತ ಸರ್ಚ್ ಮಾಡಿದಾಗ ನಂಗೆ ಟಾಪಿಗೆ ಬಂದಿದ್ದು ಟಿ ಡಿ ಅಕಾಡೆಮಿ ಅಂತ. ಸೊ ಇದು 3rd ಡೇ. ಹೆಡ್ಜಿಂಗ್ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು, ಆಪ್ಷನ್ಸು, ಟ್ರೇಡಿಂಗು ಎಲ್ಲ ತುಂಬ ಚೆನ್ನಾಗಿ ಇವಾಗ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಸೊ ಇವಾಗ ಇನ್ನೂ 15 ಡೇಸ್ ಕ್ಲಾಸಸ್ ಇದೆ. ಸೊ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ಇನ್ನೂ ಚೆನ್ನಾಗಿ ಗ್ರೋ ಆಗಬೇಕು ಅಂದ್ಕೊಂಡಿದ್ದೆ. ನನ್ನ ಹೆಸರು ಹರ್ಷ ಅಂತ. ನಾನು ಆ್ಯಕ್ಚುಲಿ ಲೈಕ್ 2-3 ಅಕಾಡೆಮಿ ಬಿಫೋರ್ ಹೋಗಿದ್ದೆ. ಲೈಕ್ ಅಲ್ಲಿ ಆಪ್ಷನ್ ಬೈಯಿಂಗ್ಗೆ ಮೋಸ್ಟ್ಲಿ ಫೋಕಸ್ ಅದೇ ಮಾಡ್ತಿದ್ರು. ಲೈಕ್ ಬಿಸ್ನೆಸ್ ಥರ ಯೋಚನೆ ಮಾಡಿದ್ರೆ ಆಪ್ಷನ್ಸ್ ಬೈಯಿಂಗಲ್ಲಿ 10%, 15% ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಬಿಸ್ನೆಸ್ ಅಂದಾಗ 2-3% ಗೇನ್ ಮಾಡೋದೇ ತುಂಬ ಕಷ್ಟ. ಸೊ ಟಿ ಡಿ ಅಕಾಡೆಮಿ ಬಂದಾಗ ಲೈಕ್ ಮನೋಜ್ ಸರ್ ಹೇಳೋ ಸ್ಟ್ರಾಟಜಿ ಆಗಲಿ, ಅವ್ರು ಹೇಳೋ ಬಿಸ್ನೆಸ್ ಮೈಂಡೆಡ್ ಆಗಲಿ, ಅದು ತುಂಬ ಇಷ್ಟ ಆಗಿದೆ. ಲೈಕ್ ಎಲ್ಲರೂ ಟಿ ಡಿ ಅಕಾಡೆಮಿಗೆ ಬನ್ನಿ, ಪಕ್ಕಾ ಪ್ರಾಫಿಟ್ ಮಾಡ್ಬೋದು. ಥ್ಯಾಂಕ್ ಯು. ನಮ್ಮ ಹೆಸರು ಬಂದು ಭೀಮಾ ಅಂತ. ನಾವು ಬಿಜಾಪುರಿಂದ ಬಂದಿರೋದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜ್ ಇಲ್ಲ, ಕಲ್ತ್ಬಿಟ್ಟು ಮಾಡಿದರೆ ಅರ್ನ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೇವೆ. 3 ಡೇಸ್ ನಮಗೆ ಬೆನಿಫಿಟ್ ಸಿಕ್ಕಿದೆ ಇಲ್ಲಿ. ಥ್ಯಾಂಕ್ ಯು. ನನ್ನ ಹೆಸರು ಹೇಮಂತ್ ಅಂತ.
ಈ 3 ದಿನ ಏನು ನಡೆದಿದೆ ಕ್ಲಾಸು ತುಂಬ ಇನ್ಫಾರ್ಮೇಟಿವ್ಗಿಂತ ಲೈಕ್ ಇಟ್ ವಾಸ್ ಅ ನಾಲೆಜಬಲ್ ಕ್ಲಾಸ್ ಆಗಿತ್ತು. ಏನು ಮನೋಜ್ ಸರ್ ಏನೇ ಒಂದು ಸ್ಕಿಲ್ಸ್ ಆಗಲಿ ಯಾವುದಾದ್ರು ಸ್ಟ್ರಾಟಜಿ ಆಗಲಿ ಅದು ಪಕ್ಕಾ ಪ್ರಾಫಿಟ್ ಆಗೋ ಥರನೇ ಸ್ಟ್ರಾಟಜಿ ಬಿಲ್ಡ್ ಮಾಡಿ ಅವರೇ ಟೆಸ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಎಲ್ಲರೂ TD ಅಕಾಡೆಮಿಗೆ ಬಂದು 3 ದಿನ ಇಲ್ಲಿ ಬಂದಿದ್ದು ಚೆನ್ನಾಗಿ ಅನಿಸ್ತು. 180 ರೂಲು ಮತ್ತು ಎಡ್ಜಿಂಗ್ ಎಲ್ಲ ಚೆನ್ನಾಗಿ ಅನಿಸ್ತಿದೆ. ನಾನು ಏನಾದರೂ ಸ್ವಲ್ಪ ನಾಲೆಡ್ಜ್ ತೊಗೊಂಡಿದ್ದೀನಿ ಅಂತ ಅನಿಸ್ತಿದೆ. TD ಅಕಾಡೆಮಿ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ನೋಡಿ ಬಂದಿದ್ದೀನಿ. ಇಲ್ಲಿ ಬಂದಮೇಲೆ ಟ್ರೇಡಿಂಗ್ ಅಂದರೆ ಸ್ವಲ್ಪ ನಾಲೆಡ್ಜ್ ಬಂದಿದೆ, ಸ್ಟಾಕ್ಸ್ ಮೇಲೆ, ಟ್ರೇಡಿಂಗ್ ಮೇಲೆ. ಆಮೇಲೆ ಸರ್ ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ, ತುಂಬ ಯೂಸ್ಫುಲ್ ಆಗಿದೆ. ಯಾರ್ಯಾರು ಈ ಕೋರ್ಸ್ಗಳನ್ನ ತೊಗೊಂಡಿದ್ದೀರೋ ದಯವಿಟ್ಟು TDಗೆ ಬನ್ನಿ. ಯಾಕೆಂತಂದರೆ ಕೆಲವೊಂದು ಎಡ್ಜಿಂಗು ಸ್ಟ್ರಾಟಜಿಗಳನ್ನ ಕಲ್ತ್ಕೋಬೋದು. ಅದರಿಂದ ನೀವು ಇನ್ನೂ ಸ್ವಲ್ಪ ಹೆಚ್ಚಾಗಿ ಸ್ಟ್ರಾಟಜೀಸ್ ಕಲ್ತ್ಕೊಳ್ಳೋದ್ರಿಂದ ಲಾಸ್ ಕಡಿಮೆ ಮಾಡ್ಕೊತೀರಾ. ಅಟ್ಲೀಸ್ಟ್ ಟ್ರೇಡಿಂಗ್ ನಿಮ್ಗೆ ಗೊತ್ತಾಗುತ್ತೆ, ಅದ್ರ ಪ್ರಕಾರ ನೀವು ಹೋಗ್ಬೋದಾಗಿದೆ. ಇಷ್ಟು ದಿನ ಫ್ರೆಂಡ್ಸಲ್ಲಿ ಅನಾಲಿಸಿಸ್ ಮಾಡೋದು ಹೇಳ್ಕೊಟ್ಟು ಸ್ಟಾಕ್ಸ್ ಮಾಡ್ತಿದ್ದೆ. ಇವತ್ತಿಂದ ಸೆಲ್ಫ್ ಅನಾಲಿಸಿಸ್ ಮಾಡೋದು ಕಲ್ತಿದ್ದೀನಿ. ಸೊ ಮುಂದಕ್ಕೆ ನೋಡಬೇಕು. ಬಟ್ ಸರ್ ಏನು ಹೇಳ್ಕೊಟ್ರು ಅದು ಯೂಸ್ಫುಲ್ ಆಗಿದೆ. ಮುಂದಕ್ಕೆ ಅಪ್ಲೈ ಮಾಡಿ ಮಾರ್ಕೆಟಲ್ಲಿ ಸರ್ವೈವ್ ಆಗಿ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್. ಹೌಸ್ ವೈಫ್ಸ್ಗೆ ಒಳ್ಳೆ ಆಪರ್ಚುನಿಟಿ. ಆಚೆ ಹೋಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಕೆಲವು ಹೋಮ್ ಮೇಕರ್ಸ್ಗೆ. ಅದ್ರ ಬದಲು ಮನೆಯಲ್ಲೇ ಇದನ್ನು ಕಲ್ತ್ಕೊಂಡು ಇಲ್ಲಿ ಬಂದು ಕಲ್ತ್ಕೊಂಡು ಮನೆಯಲ್ಲೇ ಮಾಡೋದು ತುಂಬ ಉಪಯೋಗ ಆಗುತ್ತೆ. ಯಾರು ಇಲ್ಲಿ ತುಂಬ ಜನ ಕಳ್ಕೊಂಡು ನೋವಲ್ಲಿದ್ರಲ್ಲ, ಇವಾಗ ಏನು ಅನ್ನಿಸ್ತಾ ಇದೆ? ನಿಮ್ಮ ನೋವು ಕಡಿಮೆ ಆಗ್ತಾಯಿದೆ? ಅದು ಕಳ್ಕೊಂಡಿರೋದು ಅಂತ ಬೇಡ, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಸೋ ಫಾರ್? ಇಷ್ಟು ದಿನ ನೀವು ಮಾರ್ಕೆಟ್ ನೋಡ್ತಾ ಇರೋ ದೃಷ್ಟಿಕೋನ, ಇವಾಗ ನೋಡ್ತಾ ಇರೋವಂಥ ದೃಷ್ಟಿಕೋನ ಬದಲಾಗಿದೆಯಾ? ಎಸ್. ಸರ್, ಇಷ್ಟು ದಿನ ನಾವೇನು ಅಂದ್ಕೊಂಡಿದ್ವಿ, ಹೋಗಿ ಒತ್ತೋದು ಬಟನ್ ಬಂದ್ಬಿಡುತ್ತೆ ಅಂದ್ಕೊಂಡು. ಇವಾಗ ಏನು ಅರ್ಥ ಆಯಿತು? 4-5 ಬಟನ್ಗಳನ್ನು ಮಿಕ್ಸ್ ಮಾಡಿ ಹೊಡಿಬೇಕಂತ ಅರ್ಥ ಆಯ್ತಾ? 4-5 ಬಟನ್ಗಳನ್ನು ಪ್ರೆಸ್ ಮಾಡಿದ್ರೆ ಹೆಡ್ಜ್ ಆಗುತ್ತೆ, ಹೆಡ್ಜಿಂಗ್ ಮಾಡ್ಕೋಬೇಕು. ಇಲ್ಲ RSI 30 ನೋಡ್ಕೊಂಡು ಬೈ ಮಾಡಬೇಕು, ಪೀಕಲ್ಲೆಲ್ಲ ತೊಗೋಬಾರ್ದು, 180 ಡಿಗ್ರಿ ರೂಲ್ ನೋಡ್ಕೋಬೇಕು, ಎಲ್ಲ ಅರ್ಥ ಆಗಿದೆಯಲ್ಲ. ಸೊ ಅದು ಕಾನ್ಫಿಡೆನ್ಸ್ ಇದೆಯಾ? ಬರೋಕ್ಕೆ ಮುಂಚೆ ಇದೆ ಎಲ್ಲರೂ ಹೇಳ್ತಾ ಇದ್ರು ಶೇರ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ, ಬಟ್ ಇವತ್ತು ಫುಲ್ ಚೇಂಜ್ ಆಯಿತು. ಇಟ್ಸ್ ಎ ಬಿಸ್ನೆಸ್, ನಾಟ್ ಗ್ಯಾಮ್ಲಿಂಗ್ ಅಂತ. ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇದೊಂದು ದೊಡ್ಡ ಸಮುದ್ರ ಗೊತ್ತಿದೆ ನಿಮಗೆ. ಇದರಲ್ಲಿ ಲಕ್ಷ ಕೋಟಿಗಳನ್ನು ಇನ್ವೆಸ್ಟ್ ಮಾಡಿ ನಡೆಸ್ತಾ ಇರೋವಂಥ ಒಂದು ಮಾರ್ಕೆಟ್ ಇದು. ನಮ್ಮ ದೇಶದ ಮಾರ್ಕೆಟು ಆಲ್ಮೋಸ್ಟ್ 4.9 ಟ್ರಿಲಿಯನ್ ಟಚ್ ಆಗ್ತಾ ಇದೆ. ಆ್ಯಂಡ್ ಅಮೆರಿಕದವರು ಆಲ್ರೆಡಿ 40 ಟ್ರಿಲಿಯನ್ ಹತ್ರ ಇದ್ದಾರೆ. ಸೊ ಅಮೆರಿಕಾನ ನಾವು ಬೀಟ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಅನದರ್ 30-40 ಇಯರ್ಸ್ ಬೇಕಾಗ್ಬೋದೇನೋ. ಬಟ್ ನಮ್ಮೆಲ್ಲರ ಒಂದು ಹೆಜ್ಜೆ ಇಟ್ಟಿದ್ದೀವಿ, ಮಾರ್ಕೆಟ್ ಒಳಗಡೆ ಹೆಜ್ಜೆ ಇಟ್ಟಿದ್ದೀವಿ. ಇದರಲ್ಲಿ ತುಂಬ ಜನ ಇನ್ನೂ ಬರಬೇಕಾಗುತ್ತೆ, ಬರಲಿ. ಸೊ ಯಾರೇ ನಿಮಗೆ ಟಿಪ್ಸನ್ನು ಕೊಡ್ತೀನಿ, ಕಾಲ್ ಕೊಡ್ತೀನಿ ಅಂದರೆ ದಯಮಾಡಿ ಕಾಲಿಗೆ ಬಿದ್ದುಬಿಡಿ. ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಅಂತೂ ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡಿ. ಎಷ್ಟೇ ಕಷ್ಟ ಆದ್ರೂ ನಾಲೇಜನ್ನು ಗೇನ್ ಮಾಡಿಕೊಂಡು ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡಿ. ಬೇರೆಯವ್ರಿಗೆ ಕೊಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ಬೇರೆಯವ್ರು ನಿಮ್ಗೆ ಯಾರೂ ದುಡ್ಡು ಮಾಡಿ ಕೊಡೋಲ್ಲ. ಸೊ ಆ್ಯಂಡ್ ನಿಮಗಿರೋ ನಾಲೇಜನ್ನು ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ಯಾಕಂದರೆ ಇದೇನು ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಎದುರ್ಕೋತಾರೆ, ಬಿಕಾಸ್ ನಮಗೆ ಬ್ಲಡ್ಡಲ್ಲಿ ಶೇರ್ ಮಾರ್ಕೆಟ್ ಅನ್ನೋದು ಬಂದಿಲ್ಲ. ಆದರೆ ಗುಜರಾತಲ್ಲಿ ಬ್ಲಡ್ಡಲ್ಲೇ ಇದೆ ಶೇರ್ ಮಾರ್ಕೆಟ್. ಅವ್ರು ಬ್ಲಡ್ಡಲ್ಲೇ ಇರೋದ್ರಿಂದ ಅವ್ರಿಗೆ ಶೇರ್ ಮಾರ್ಕೆಟ್ ಅಂದರೆ ತುಂಬ ಒಂದು ಒಳ್ಳೆ ಪೊಸಿಷನಲ್ಲಿದೆ. ಅಮೆರಿಕದಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಒಳ್ಳೆ ರೆಸ್ಪೆಕ್ಟ್ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಒಂಥರ ನೆಗೆಟಿವ್ ಇದೆ. ಅದನ್ನು ಹೋಗಲಾಡಿಸ್ಬೇಕಂದ್ರೆ ಧೈರ್ಯವಾಗಿ ನೀವು ಹೇಳ್ಕೊಡ್ಬೇಕಾಗುತ್ತೆ ಬೇರೆಯವ್ರಿಗೆ. ಇನ್ವೆಸ್ಟು ಸಹ ಮಾಡೋದಕ್ಕೆ ನೀವು ಹೇಳಿ, ನಿಫ್ಟಿ ಬೀಸಲ್ಲಿ ಹಾಕಿ, ಬ್ಯಾಂಕ್ ಬೀಸಲ್ಲಿ ಹಾಕಿ, ಅದರ ರೆಕಮೆಂಡೇಷನ್ ಹೇಳಿ, ಅಟ್ಲೀಸ್ಟ್ ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ಹೇಳಿ. ಸೊ ದಟ್ ಅವರೂ ಸಹ ಲೈಫಲ್ಲಿ ಮುಂದಕ್ಕೆ ಬರ್ತಾರೆ, ನಿಮ್ಮನ್ನು ನೆನೆಸ್ಕೋತಾರೆ. ಬಿಕಾಸ್ ಈ ನಾಲೆಜನ್ನು ಎಲ್ಲೂ ಯಾರೂ ಹೇಳ್ಕೊಡಲ್ಲ. ಬಿಕಾಸ್ ಪರ್ಸ್ನಲಿ ಅವರೇ ಲಾಸ್ ಆಗಿರೋದ್ರಿಂದ ಸ್ಪ್ರೆಡ್ ಮಾಡೋದಕ್ಕೆ ಭಯ ಆಗುತ್ತೆ. ನಾವೇ ಹೇಳ್ತೀವಿ ನೋಡಿ, ನಾವು ನಿಮಗೆ ಪಾಠ ಹೇಳ್ಕೊಟ್ಟಿದ್ದೀವಿ, ನೀವೊಂದು 10 ಜನಕ್ಕೆ ಪಾಠ ಹೇಳ್ಕೊಡಿ. ಸೊ ದಟ್ ಅವರು ಸಕ್ಸಸ್ಫುಲ್ ಆಗ್ತಾರೆ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ?
ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.